ನೋಡಿ, ಒಂದು ಜನ ಚಳುವಳಿ ನಡೀತಾ ಇದೆ, ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆಳೋ ಪಕ್ಷ ಬಿಡಿ, ವಿರೋಧ ಪಕ್ಷ ಇಟ್ಕೊಳ್ಳಿ, ಇನ್ನೊಂದು ಪಕ್ಷ ಇಟ್ಕೊಳ್ಳಿ, ಈ ದೇಶದ ರಾಜ್ಯದ ಯಾವ ಪಕ್ಷದ ನಾಯಕನು ಜನರ ಪರವಾಗಿ ಮಾತಾಡ್ತಾ ಇಲ್ಲ. ಅಂದರೆ 3 ಜನನು ಕಳ್ಳರೇನಾ ನೀವು? ಎಲ್ಲರೂ ಮಾಡೋದು ಕಳ್ತನನೇನಾ? ಅದಕ್ಕೆ ಸೈಲೆಂಟ್ ಆಗಿದ್ದೀರಾ? ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನು ಗೊತ್ತು ಅನ್ನೋ ಕಾರಣಕ್ಕೆ. ಈ ಹೋರಾಟ ನಡಿಬೇಕಾದ್ರೆ ನಾವು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತೀವಿ. 25ರ ತನಕ ಚಳುವಳಿ ನಡೀತಾ ಇದೆ. ಇದಕ್ಕೆ ಹಿಂದೆ ಮಾತು ಕೊಟ್ಟಿದ್ರು, ಎಲ್ಲರೂ ಕೇಳಿಸ್ಕೊಂಡಿದ್ದೀರಿ. 4ನೇ ತಾರೀಕು ಭೇಟಿ ಕೊಡ್ತೀನಿ ಅಂತ ನಮಗೆ ಮಾತು ಕೊಟ್ಟು 25ನೇ ತಾರೀಕು ಎಲ್ಲರನ್ನ ಅರೆಸ್ಟ್ ಮಾಡಿದ್ರೆ 26ನೇ ತಾರೀಕು ನಾನು ಹೋಗಿ ನಿಂತ್ಕೊಳ್ತೀನಿ. ನಾನು ಅಂದರೆ ನಾನು ರೈತ ಅಲ್ಲ, ಚಳುವಳಿಗಾರ ಅಲ್ಲ, ಆದರೆ ನಾಗರಿಕನಾಗಿ ನಮ್ಮ ಜವಾಬ್ದಾರಿ ಇದೆಯಲ್ಲ. ನಮ್ಮ ರೈತರಿಗೆ, ನಮ್ಮ ಚಳುವಳಿಗೆ ಅನ್ಯಾಯ ನಡೀತಿದ್ರೆ ನಾವು ನಟರು, ಕಲಾವಿದರು, ಸಾಹಿತಿಗಳು ಏನು ಮಾಡ್ತಾ ಇದ್ದೀವಿ? ಹಂಗಾಗಲ್ಲ ಸಿದ್ದರಾಮಯ್ಯನವರೇ, ನೀವಿಬ್ರು ಕೂತ್ಕೊಂಡು ಮಾತಾಡಬೇಕು ಅನ್ನೋ ಕಾರಣಕ್ಕೆ. ಅಂದರೆ ಒಳಗೆ ಬಿಡೋಕ್ಕಾಗಲ್ಲ, ನಿನ್ನೆ ಅರೆಸ್ಟ್ ಮಾಡ್ತೀನಿ ಅಂದರು, ಮಾಡಿ ಅರೆಸ್ಟು ಅಂದೆ. ಕೊನೆಗೂ ಒತ್ತಾಯ ಮಾಡಿ ಒಳಗೆ ಹೋದ್ಮೇಲೆ ಇಲ್ಲ, ನಾನು ಒಂದು 10 ದಿನದ ಟೈಮು ಮಾತಾಡ್ತೆ. ಒಂದು ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟರು, 26ನೇ ತಾರೀಕು, 4ನೇ ತಾರೀಕು. 4ನೇ ತಾರೀಕಿಗೆ ಅಷ್ಟೊತ್ತಿಗೆ ಇಡೀ ಭಾರತದಲ್ಲಿ ನಾನೇನು ಹೇಳ್ತಿದ್ದೀನಿ ಅಂದರೆ, ನೀವು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಿ, ಆದರೆ ಕರ್ನಾಟಕದ ರೈತ ಸಂಘ ಇರ್ಬೋದು, ದಲಿತ ಸಂಘ ಇರ್ಬೋದು, ಕಾರ್ಮಿಕ ಸಂಘ ಇರ್ಬೋದು, ಇಲ್ಲಿಯ ಸಾಹಿತಿಗಳಿರ್ಬೋದು, ಇಲ್ಲಿಯ ಎನ್ವೈರ್ಮೆಂಟಲಿಸ್ಟ್ ಇರ್ಬೋದು, ದೇವನೂರು ದೇವ ಇರ್ಬೋದು, ಅಥವಾ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಚಳುವಳಿಯನ್ನು ಮಾಡಿರುವ ಬೇರೆ ಬೇರೆ ರಾಜ್ಯದ ರೈತ ಸಂಘಗಳಿರ್ಬೋದು, ಮೇಧಾ ಪಾಟ್ಕರ್ ಅಂತವ್ರು ಇರ್ಬೋದು, ಇವರು ಎಲ್ಲರೂ ನೀವು ಮಾಡ್ತಿರೋದು ತಪ್ಪು ಅಂತ ಹೇಳಿದ್ರು ಅದೇನು ಅಹಂಕಾರ, ಅದೇನು ಹಠ ನಿಮ್ಮದು? ಏನು ಹಠ ನಿಮ್ಮದು? ಅದಕ್ಕೆ ನಾನು ದಿಲ್ಲಿಗೆ ಹೋದರೆ, ದಿಲ್ಲಿನಲ್ಲಿ ಒಂದು ರಾಷ್ಟ್ರ ಸರ್ಕಾರ ಇದೆ, ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಪಾರ್ಲಿಮೆಂಟರಿ ಕಮಿಟಿ ಅಂತ ಮಾಡ್ತಾರೆ. ಆ ಪಾರ್ಲಿಮೆಂಟರಿ ಕಮಿಟಿ ಒಳಗಡೆ ನಾಳೆ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಸ್ ಮಾಡೋದಕ್ಕೋಸ್ಕರ ಅಲ್ಲಿ ಒಂದು ಸಭೆಯನ್ನು ಕರೆದು ಒಂದಷ್ಟು ಜನ MP ಗಳು, ಎಲ್ಲ ಪಾರ್ಟಿಗಳಿಗೆ ಸಂಬಂಧ MP ಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು, ದೇವೇಗೌಡರು ಕೂತಿದ್ದಾರೆ. ಅಲ್ಲಿ ತಜ್ಞರು ಯಾರಿದ್ದಾರೆ, ರೈತರ ಹೋರಾಟ ಮಾಡ್ತಿರೋರು ಯಾರಿದ್ದಾರೆ, ಈ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಏನು ಅನ್ಯಾಯ ನಡೀತಿದೆ ಅಂತ ನಿಮ್ಮ ವರ್ಷನ್ ನಮಗೆ ಹೇಳಿ, ನಾವು ತಜ್ಞರು ಕೂತ್ಕೊಂಡು ಕೇಳಿಸ್ಕೊಂಡು ನಾವು ಪಾರ್ಲಿಮೆಂಟ್ ಡಿಬೇಟ್ನಲ್ಲಿ ಇಡ್ತೀರಿ ಅಂತ ಕರೆದ್ರೆ, ಅದರಲ್ಲಿ ಮೇಧಾ ಪಾಟ್ಕರ್ ಅಂತವರು, ಅಸ್ಸಾಮಿಂದ ಒಬ್ಬರು, ಟ್ರೈಬಲ್ಸ್ ಭೂಮಿ ಕಸಿದ್ಕೊಳ್ತಿರೋದು ಆಗ್ತಿರೋ ಅನ್ಯಾಯ ಹೇಳ್ಕೊಳಕ್ಕೊಬ್ರು, ದೇವನಹಳ್ಳಿಯ ಬಗ್ಗೆ ಮಾತಾಡೋದಕ್ಕೆ ನಾನೂ ಪರ್ಮಿಷನ್ ತೊಗೊಂಡು ಒಳಗಡೆ ಹೋದರೆ, ಒಳಗೆ ನಮ್ಮನ್ನು ನೋಡಿ ಒಂದು ಚಿಕ್ಕ ಮೀಟಿಂಗ್ ಮಾಡಿ, ದೇವೇಗೌಡರಿದ್ದಂತಹ, ಪ್ರಧಾನಿಗಳಿದ್ದಂತಹ, ಕರ್ನಾಟಕದ ರೈತನ ಮಗ ಅಂತ ಇದ್ದಂತಹ ಒಬ್ಬ ವ್ಯಕ್ತಿಯು ಇದ್ದುಕೊಂಡು ಪಾಕಿಸ್ತಾನದವ್ರನ್ನ ದೇಶದ್ರೋಹಿಗಳನ್ನ ಯಾಕೆ ಕರೆದಿದ್ದೀರ ಅಂತ ಹೇಳಿ BJPಯ MP ಗಳು ವಾಕೌಟ್ ಅಲ್ಲ, ಓಡ್ ಹೋದ್ರು. ಅವ್ರು ಓಡ್ತಿರ್ಬೇಕಾದ್ರೆ ಒಬ್ಬನ ಕೇಳಿದೆ, ಯಾರೋ ಒಬ್ಬ ಹರಿಯಾಣದವನು, ಅರೇ ಇತನಾ ಜಲ್ದಿ ಕ್ಯಾ ಬೈ ಆಯಿಸ್ತಾ ಜಾ ಅಂದೆ, ಇಷ್ಟು ಯಾಕೆ ಓಡ್ತಿದ್ಯಪ್ಪ, ನಿಧಾನಕ್ಕೆ ಹೋಗೊಂಡು ತಿರುಗಿ ನೋಡ್ಕೊಂಡು ಓಡ್ತಿದ್ದಾನೆ. ಒಳಗಡೆ ಹೋದರೆ ಕ್ಯಾನ್ಸಲ್ ಅಂದರು. ಯಾಕೆ ಮೀಟಿಂಗ್ ಕ್ಯಾನ್ಸಲ್ ಮಾಡ್ತೀವಿ? ಇಲ್ಲ, ಮೇಧಾ ಪಾಟ್ಕರ್ ಅವರು ಬಂದಿದ್ದಾರೆ, ನೀವು ಬಂದಿದ್ದಾರೆ, ಅದಕ್ಕೆ ಅವರು ಒಪ್ಪರು. ಅಲ್ಲಿ ಕೋರಮ್ ಆಗಿದೆ, ಇದು ಸಂವಿಧಾನಕ್ಕೆ ವಿರೋಧ, ಇದು ಸ್ಪಿರಿಟ್ ಆಫ್ ಲಿಸ್ನಿಂಗ್ ವಿರೋಧ ಇದು ಅಂದರೆ ಇಲ್ಲ, ಕ್ಯಾನ್ಸಲ್. ಸರಿ ಬಿಡಿ, ನಮ್ಮಿಬ್ಬರನ್ನ ಬಿಡಿ, ಬೇರೆ ಪಾರ್ಟ್ ಆಫ್ ದೇಶದಿಂದ ಬಂದಿದ್ದಾರೆ. ಈ ಭೂ ಸ್ವಾಧೀನದ ಪ್ರಕ್ರಿಯೆಯಲ್ಲಿ ತುಂಬ ನೋವುಗಳಾಗ್ತಾ ಇದೆ. ದರ್ ಇಸ್ ಅ ಗ್ರೌಂಡ್ ರಿಪೋರ್ಟ್ ಕೇಳಿ ಅಂದರೆ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಂಯುಕ್ತ ಹೋರಾಟದ ಪರವಾಗಿ ಮಾತಾಡೋಣ ಅಂದರೆ ಅಪಾಯಿಂಟ್ಮೆಂಟ್ಗಳೆಲ್ಲ ಅವ್ರ ಕಡೆ. 4ನೇ ತಾರೀಕು ಮೀಟಿಂಗು, ಮುಖ್ಯಮಂತ್ರಿಗಳು ಬರ್ತಾರೆ, ಮಾತಾಡ್ತಾರೆ. ಅಂದರೆ 3ನೇ ತಾರೀಕು ರಾತ್ರಿ ಬೇಡ ಮೀಟಿಂಗ್ ಬೇಡ, ನೀವು ಹೆಂಗಾದರೂ ಮಾಡಿ ಇನ್ನೊಂದು 10 ದಿನ ಟೈಮ್ ಕೊಡಿ. ಹಾಗೆಲ್ಲ ಕೊಡೋಕ್ಕಾಗಲ್ಲ. ರೈತರು ಬಂದಿದ್ದಾರೆ, ದೇಶದ ಎಲ್ಲ ಹೋರಾಟಗಾರರು ಬಂದರೆ ಮೀಟ್ ಮಾಡಲೇಬೇಕು ಅಂದರೆ ಒತ್ತಾಯಕ್ಕೆ ಮೀಟ್ ಮಾಡಿ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು, MB ಪಾಟೀಲ್ರು ಆ ಮೀಟಿಂಗ್ನಲ್ಲಿ ಎಲ್ಲ ಹೋರಾಟದ ಮತ್ತು ಎಲ್ಲ ರೈತರಿದ್ದಾರೆ. ಅವ್ರುಗಳಿಗೆ ಅರ್ಥ ಆಗಬೇಕು ರೈತರು ಹೇಗೆ ಹೋರಾಡ್ತಾ ಇದ್ದಾರೆ ಅಂತ. 13 ಹಳ್ಳಿಯ ಹೆಣ್ಮಕ್ಳು ಅವರವರ ಹಳ್ಳಿಯ ಮಣ್ಣನ್ನು ಒಂದು ಹಿಡಿ ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಅವ್ರ ಆವೇದನೆ ಹೇಳ್ಕೋಬೇಕಾ?
4ನೇ ತಾರೀಕು ಮೀಟಿಂಗ್ಗೆ ದೇವನಹಳ್ಳಿಯ 13 ಹಳ್ಳಿಯ ರೈತರು ತಾವು ಬೆಳೆದ ಹಣ್ಣು ಹಂಪಲ ತರಕಾರಿಗಳನ್ನು ತಗೊಂಡು ನಿಮ್ಮ ಆರೋಗ್ಯಕ್ಕೆ ಕೊಡ್ತಾ ಇದೀವಿ, ನಾವು ಬೆಳೀತಾ ಇರೋದು ಈ ಭೂಮಿನ ಕೊಲ್ಲಬೇಡಿ ಅಂತ ಇದಕ್ಕಿಂತ ಹೇಳಬೇಕೇನ್ರಿ, ಒಂದು ನೋವು ಅರ್ಥ ಆಗ್ಬೇಕೇನ್ರಿ ನಿಮಗೆ? ಅಲ್ಲಿ ಬಂದು ಏನು ಹೇಳಿದ್ರು ಸಿದ್ದರಾಮಯ್ಯನವರು? ಅವ್ರಿಗೆ ಒಂದೇ ಒಂದು ಮಾತು ಹೇಳಿದೆ ಆ ಮೀಟಿಂಗ್ನಲ್ಲಿ, ಎಲ್ಲರ ಸಮಕ್ಷದಲ್ಲಿ ಹೇಳಿದೆ, ಸಿದ್ದರಾಮಯ್ಯ ಹೋದ ಸರ್ಕಾರ ಒಂದು ಗಾಯವನ್ನ ರೈತರಿಗೆ ಮಾಡ್ತು, ಆ ಸಣ್ಣ ಗಾಯ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಬಂದು ಈ ಸಣ್ಣ ಗಾಯ ತಪ್ಪು, ಈ ಗಾಯ ನಾನು ವಾಸಿ ಮಾಡ್ತೀನಿ ಅಂತ ಹೇಳಿ ವಾಸಿ ಮಾಡಕ್ ಬಂದು ನೀವೇ ಯಾಕ್ರಿ ಗಾಯ ಮಾಡ್ತಿದ್ದೀರಿ ಅಂತ ಕೇಳಿದೆ. ಮನಸ್ಸಾಕ್ಷಿ ಇರ್ಬೇಕು ಬೇಡ? ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಒಂದು ಫೈನಲ್ ನೋಟಿಫಿಕೇಶನ್ ಬಿಟ್ಟಿದೆ, ಅದರಲ್ಲಿ ಕೆಲವು ಕಾನೂನಿನ ತೊಡಕೆಗಳಿವೆ, ಅದಕ್ಕಾಗಿ ಕರ್ನಾಟಕ ಸರ್ಕಾರವು ರೈತರನ್ನ ಮತ್ತು ಹೋರಾಟಗಾರರನ್ನ ಮನವಿ ಮಾಡ್ತಿದ್ದೀವಿ, ಒಂದು 10 ದಿನ ಟೈಮ್ ಕೊಡಿ ಅಂದರು. ಇದೇ ಸಿದ್ದರಾಮಯ್ಯನವರು ಹೇಳಿದ ಮಾತು. ಹೋರಾಟಗಾರರಿಗೆ ರೈತರಿಗೆ ನಮಗೊಂದಷ್ಟು ಕಾನೂನಿನ ತೊಡಕುಗಳಿವೆ, ರೈತರ ಪರವಾದ ನಿರ್ಧಾರ ತಗೊಳ್ಳೋದಕ್ಕೆ ಕಾನೂನಿನ ತೊಡಕುಗಳನ್ನು ನಾವು ಕೂತ್ಕೊಂಡು ಮಾತಾಡಬೇಕು AG ಮಿಗ್ದವ್ರ ಜೊತೆ, ನಮಗೆ ಇನ್ನೊಂದು 10 ದಿನದ ಕಾಲಾವಕಾಶ ಕೊಡಿ ಅಂತ ಸರ್ಕಾರ ಮನವಿ ಮಾಡ್ತಿದೆ ಅನ್ನುವ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ರು. ನಾನು 1 ನಿಮಿಷ ಇರಿ ಸಿದ್ದರಾಮಯ್ಯನವರೇ ಅಂತ ಆ ಮೀಟಿಂಗ್ನಲ್ಲಿ ಅವ್ರನ್ನ ಇನ್ನೊಂದು ಪ್ರಶ್ನೆ ಕೇಳಿದೆ. ನಿಮಗೆ ಈ ಪ್ರಕ್ರಿಯೆ ತಪ್ಪು ಅಂತ ಗೊತ್ತು, ರೈತರು ಹೋರಾಡ್ತಿದ್ದಾರೆ ಅಂತ ಗೊತ್ತು, ನೀವು ಸರ್ಕಾರ ಬಂದು 2 ವರ್ಷ ಆಗ್ತಾ ಇದೆ, ಎಲ್ಲ ಗೊತ್ತಿದ್ದು ಫೈನಲ್ ನೋಟಿಫಿಕೇಶನ್ ಆಗೋ ತನಕ ಯಾಕೆ ಬಿಟ್ರಿ ನೀವು? ನಿಮಗೆ ಗೊತ್ತಲ್ವಾ, ನೀವೇ ತಾನೇ ಇದನ್ನು ರದ್ದು ಮಾಡ್ತೀನಿ ಅಂತ ಹೇಳಿದವರು, ಇದು ತಪ್ಪು ಅಂತ ಹೇಳಿದವರು, ನೀವು ಯಾಕೆ ಬಿಟ್ರಿ? ಈಗ ಬಿಟ್ರಿ, ಓಕೆ, 15 ದಿನದ ಅವಕಾಶ ಕೇಳಿದಿರಿ, 10 ದಿನ ಕೇಳಿದಿರಿ, ಯಾವ ಡೇಟ್ ಹೇಳಿ, ಇಲ್ಲ 15ನೇ ತಾರೀಕು ಬೆಳಗ್ಗೆ ಸಿಗೋಣ, ಓಕೆ. ಅದಾದಮೇಲೆ ಇವರು ಹೇಳಿದ ಹಾಗೆ ನಾವು ಇನ್ನೊಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ, ಯಾಕಂದರೆ ಅಲ್ಲಿ ಮುಖ್ಯಮಂತ್ರಿಗಳು ಮಾತ್ರ ಇರಲಿಲ್ಲ, ಚೀಫ್ ಸೆಕ್ರೆಟರಿ ಇದ್ದರು, ಭೈರತಿ ಸುರೇಶ್ ಅವರಿದ್ದರು, ಮಂತ್ರಿಯವರುಗಳಿದ್ದರು, ಎಲ್ಲ ಅಫಿಷಿಯಲ್ಸ್ ಇದ್ದರು, ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನವರಿದ್ದರು, ಅಷ್ಟು ದೊಡ್ಡ ಸರ್ಕಾರದ ಒಂದು ಗ್ರೂಪ್ ಇತ್ತು. ಹಾಗಾದರೆ 15ನೇ ತಾರೀಕುವರೆಗೂ ಈ ಭೂ ಪ್ರಕ್ರಿಯೆ ಏನಿದೆ ಇದರ ಯಾವ ಕೆಲಸವನ್ನು ನೀವು ಮಾಡಬಾರ್ದು ಅಂತ ಮಾತು ಕೊಡಿ. ಇಲ್ಲ, ನಾವೇನು ಮಾಡಲ್ಲ ಅಂತಾರೆ. ಅದಾದಮೇಲೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಕಾರಣ ಏನು ಅಂದರೆ, ಅದಾದಮೇಲಿನ ಡೆವಲಪ್ಮೆಂಟ್ಗಳನ್ನು ನೋಡಿ. ಮತ್ತೆ MB ಪಾಟೀಲ್ರು ರೀ, ನನಗೆ ಅವ್ರಿಗೆ ಏನಾದ್ರು ಆಸ್ತಿ ತಗಾದೆ ಇದೆಯನ್ರಿ, ಅಥವಾ ಹೆಣ್ಣು ಸಂಬಂಧ ಇಟ್ಕೊಂಡಿದ್ದೀವ ನಾವು? ಅವ್ರಿಗಲ್ಲಿ ಭೂಮಿ ಇಲ್ಲ ಅಂತ ಒಪ್ಕೊಳ್ಳಿ, ನನಗೂ ಅಲ್ಲಿ ಭೂಮಿ ಇಲ್ಲ. ಮಾತಾಡ್ತಿರೋದು ರಾಜ್ಯದ ರೈತರ ಬಗ್ಗೆ. ಮತ್ತು ಕೂತ್ಕೊಂಡು ನೋಡಿ ಹೆಂಗೆ ಇಷ್ಟಾಗಿ ಮಾತಾಡಬಾರ್ದು. ಅವ್ರನ್ನ ಯಾರಾದರೂ ಇಂಟರ್ವ್ಯೂ ಮಾಡಿದ್ರೆ, ಇಲ್ಲ 15ನೇ ತಾರೀಕುವರೆಗೂ ನಮ್ಮ ಸರ್ಕಾರ ರೈತರಿಗೆ ಹೋರಾಟರಿಗೆ ಮಾತು ಕೊಟ್ಟಿದ್ದೀವಿ, ನಾವು ಆ ಕಾನೂನು ಪ್ರಕ್ರಿಯೆಗಳನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳಬೇಕೇ ಹೊರತು ಮತ್ತೊಂದು ಸ್ಪೆಷಲ್ ಸುದ್ದಿಗೋಷ್ಠಿ ಕರೆದು ಇಲ್ಲ ಅಭಿವೃದ್ಧಿನೇ ಮುಖ್ಯ, ನಾನು ಇದನ್ನು ಆಗೋ ತನಕ ಬಿಡೋದಿಲ್ಲ. ಮುಖ್ಯಮಂತ್ರಿಗಳು ಯಾರು? ನೀವಾ ಅವರ? ನೀವು ಸರ್ಕಾರನ? ನಿಮ್ಮ ಸರ್ಕಾರದ ಹೆಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ, ನೀವಾ MB ಪಾಟೀಲ್ರೆ? ಇಷ್ಟರ ಮಧ್ಯೆ ಈ BJPನವರೆಲ್ಲ ಮಾತಾಡ್ತಾರೆ ನೋಡಿ, ನಮ್ಮನ್ನು ಯಾಕೆ ಪ್ರಶ್ನೆ ಮಾಡ್ತೀರಿ, ಔರಂಗಜೇಬನ್ ಪ್ರಶ್ನೆ ಮಾಡೋ, ಜವಾಹರ್ಲಾಲ್ ಪ್ರಶ್ನೆ ಮಾಡು ಅಂತ. ಹಂಗೆ ನನಗೆ ಅಲ್ಲ, ಹೋರಾಟ ನಿಮ್ಮ ಹಕ್ಕು, ಹೋಗಿ ಆಂಧ್ರದಲ್ಲಿ ಹೋರಾಟ ಮಾಡಿ, ಗುಜರಾತ್ನಲ್ಲಿ ಹೋರಾಟ ಮಾಡಿ. ಈ ವಾಟ್ ಅಬೌಟ್ರಿ ಏನ್ರಿ ನಿಮ್ದು ಮಾತಿನಲ್ಲಿ? ಸರಿಯಾಗಿ ನಾನು ಪ್ರಶ್ನೆ ಮಾಡೋಕ್ಕೂ ಬರಲ್ವಾ ನಿಮಗೆ? ದೇವನಹಳ್ಳಿ ಕರ್ನಾಟಕದ ರೈತರ ಹೋರಾಟ, ನಾನು ಕನ್ನಡಿಗ, ಈ ಹೋರಾಟ ಇಲ್ಲೇ ಆಗ್ಬೇಕ್ರಿ. ನೀವ್ಯಾರು ನಮ್ಗೆ ಹೇಳಕ್ಕೆ? ನಾವು ಮಾಡ್ತೀವಿ ಎಲ್ಲ ಕಡೆ ಹೋರಾಟ. ಅದಾಯ್ತಾ? ಅದಾಗಿ ಆಮೇಲೇನು ಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಹೋರಾಟಗಾರರ ರೈತರದ ಮನವಿ ಮಾಡಿಕೊಂಡಿದೆ, ಕಾನೂನಿನ ತೊಡಕುಗಳನ್ನ ತೀರಿಸಿ ನಾವು ಸರ್ಕಾರದ ನಿರ್ಧಾರವನ್ನು ಹೇಳ್ತೀವಿ ಅಂತ. ರಾಜನಾಥ್ ಸಿಂಗ್ ನೋಡಕ್ಕೆ ಹೋಗ್ತಿದ್ದಾರಂತೆ, ಮುಖ್ಯಮಂತ್ರಿಗಳನ್ನು ಕರ್ಕೊಂಡು. ಅಲ್ಲಿ ಹೋಗಿ ಇವತ್ತು ಲೆಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇಷ್ಟು ನಮಗೆ ಮಾತು ಕೊಟ್ಟು ಯಾವ ಪ್ರಕ್ರಿಯೆಯನ್ನು ಮಾಡಲ್ಲ, ಕಾನೂನಿನ ತೊಡಕುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ಹೆಂಗೆ ರೈತ ಪರವಾಗಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ನಮಗೆ ಮಾತು ಕೊಟ್ಟು ನಮ್ಮ ಹತ್ರ 10 ದಿನ ಟೈಮ್ ತಗೊಂಡು 1700 ಎಕರೆ ಒಳಗೆ ಡಿಫೆನ್ಸ್ ಕಾರಿಡಾರ್ಗೆ ಇವತ್ತು ಪರ್ಮಿಷನ್ ಕೇಳ್ತಾ ಇದ್ದಾರೆ ರೀ. ಸೆಂಟ್ರಲ್ ಗವರ್ಮೆಂಟ್ನ
ಒಬ್ಬ ಮುಖ್ಯಮಂತ್ರಿ ನಮಗೆ ಅಲ್ಲಿ ಒಂದು ಏರೋಸ್ಪೇಸು ಡಿಫೆನ್ಸ್ ಕಾರಿಡಾರ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂದರೆ ಪರ್ಮಿಷನ್ ತಗೊಳ್ದೇನೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇನೆ ಭೂಸ್ವಾಧೀನ ಮಾಡ್ತಾ ಇದ್ದೀರಾ? ನಿಮ್ಮ ಇಷ್ಟನಾ ಅದು? ನೀವು ದೇಶದ ರಾಜ್ಯದ ಪ್ರತಿನಿಧಿಗಳು, ಆಳಕ್ಕೆ ಬಂದವರಲ್ಲ. ಆಳ್ವಿಕೆ ಮುಗೀತು ಅಂದರೆ ನಿಮಗೆ ಯಾವುದೇ ಪ್ಲಾನ್ ಇಲ್ಲ. ಒಂದು ಡಿಫೆನ್ಸ್ ಕಾರಿಡಾರ್ ಏರೋಸ್ಪೇಸ್ಗೆ 1700 ಎಕರೆ ಬೇಕೇನ್ರಿ? ಅದರ ಪ್ಲಾನ್ ಹೇಳಿದ್ದೀರಾ? ಏನು ಅಭಿವೃದ್ಧಿ ಮಾತಾಡ್ತಾ ಇದ್ರಿ? ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗಳಿವೆ, ಇದರ ಹಿಂದೆ ಹುನ್ನಾರಗಳಿವೆ. ಯಾಕೆ ವಿರೋಧ ಪಕ್ಷದವರು ಸೈಲೆಂಟ್ ಆಗಿದ್ದಾರೆ? ಮಣ್ಣಿನ ಮಗ ದೇವೇಗೌಡರು ಯಾಕೆ ಮಾತಾಡ್ತಾ ಇಲ್ಲ? ನಾನು ಅವರನ್ನು ಪಾರ್ಲಿಮೆಂಟ್ರಿ ಕಮಿಟಿ ಹತ್ರ ಹೋದೆ, ನಾನು ಅವ್ರ ಹತ್ರ ಕೂತಿದ್ರು. ಏನಣ್ಣ ಇದು ಒಂದೇ ಹಿಂಗಂತೆ ಅಲ್ಲ ನಾ ದೇವನಹಳ್ಳಿ ನಮ್ಮ ಕರ್ನಾಟಕದ ರೈತರು, ನೀವು ಮಾಜಿ ಪ್ರಧಾನಿಗಳು ಅವರ ಹೋರಾಟದಲ್ಲಿ ಕೂತಿದ್ದೀರಿ, ನೀವೇನಾದ್ರು ಹೇಳ್ಬೇಕಲ್ಲ. ಹೇಳೋಣ. ಹಿಂದ್ಗಡೆ ಒಂದು ಫೋನು, ಅಣ್ಣ ಮನೆಗೆ ಬರ್ತಾರಂತೆ. ಎದ್ದು ನಡ್ಕೊಂಡು ಹೋಗ್ತಾ ಇದ್ರು ರೀ. ಯಾರ ಕಡೆ ನೋಡೋಣ? ದೇವೇಗೌಡರು ನಮ್ಮನ್ನು ಜನರಿಗೋಸ್ಕರ ಕೆಲಸ ಮಾಡ್ತಾರಾ? ಇನ್ನೊಂದು ಪಕ್ಷದವ್ರು ಕೆಲಸ ಮಾಡ್ತಾರಾ? ಸಿದ್ದರಾಮಯ್ಯವ್ರು ಕೆಲಸ ಮಾಡ್ತಾರಾ? ಕೊನೆಗೂ ನಮ್ಮನ್ನು ರಸ್ತೆಗೆ ಬಿಡುತ್ತಾನೆ. ಈ ಹೋರಾಟ ನಿಲ್ಲಲ್ಲ. ನೀವು ಜೊತೆ ನಾಟಕ ಮಾಡಿದ್ರೆ 15ನೇ ತಾರೀಕು ತನಕ ಪರ್ಮಿಷನ್ ತಗೊಂಡು ನಾವು ಕಾಯ್ತಾ ಇದ್ದೀವಿ. ಅವ್ರಿಗೆ ಅದನ್ನು ಹೇಳಿದ್ವಿ, ನಿಮಗೆ ಕಾನೂನಿನ ತೊಡಕುಗಳು ಇಲ್ಲ. ನಿಮಗೆ ಬೇಕಾದರೆ ನಮ್ಮ ನಿವೃತ್ತ ನ್ಯಾಯಾಧೀಶರು ಗೋಪಾಲ್ ಗೌಡ್ರು ಇದ್ದಾರೆ. ಬೆಂಗಾಲ್ನಲ್ಲಿ ಅವರು ನ್ಯಾಯಾಧೀಶರಾಗಿದ್ದಾಗ 1000 ಎಕರೆ ಭೂಮಿಯನ್ನ ಒಂದು ಸರ್ಕಾರ ಆಕ್ರಮ ಮಾಡಿದ್ರೆ ಅದನ್ನ ಬಿಡಿಸಿದವರು. ನಿಮ್ಮ ಕಾನೂನು ತಜ್ಞರ ಜೊತೆ ನಮ್ಮ ಕಾನೂನು ತಜ್ಞರನ್ನು ತಗೊಳ್ಳಿ ಮಾಡೋಕ್ಕಾಗತ್ತೆ, ಆದರೆ ನಿಮಗೆ ಅದರ ಇಂಗಿತ ಇಲ್ಲ. ನಿನ್ನೆ ಇನ್ನೊಂದು ನಾಟಕ ಮಾಡ್ತಿದ್ದಾರೆ. ಸುಮಾರು 3 ವರ್ಷದಿಂದ ನಡೀತಿರೋ ಹೋರಾಟದಲ್ಲೂ ಕಾಣಿಸದೇ ಇರೋರು ಒಂದು 15 ಜನ, ಒಂದು 3 ಜನ ರೈತರನ್ನ ಹಿಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಮಗೆ ಪರಿಹಾರ ಬೇಕು ಅಂತ ಒಡೆಯೋ ಪ್ರಯತ್ನ ನೋಡಿ, ಒಡೆಯೋ ಪ್ರಯತ್ನ. ಆಮೇಲೆ ಅವರೇ ಒಂದು ಸುಮ್ಮನೆ ನ್ಯೂಸ್ ಬಿಟ್ಬಿಡೋದು ಪತ್ರಿಕೆಗಳ ಮೂಲಕ, ಅದನ್ನು ಹಸಿರು ವಲಯ ಮಾಡ್ತೀರಿ ಅಂತ. ಮೂರ್ಖರ ನಾವು? ಅದು ಆಲ್ರೆಡಿ ಹಸಿರು ವಲಯ ರೀ. ಅದನ್ನು ಮತ್ತೆ ನೀವ್ಯಾರ್ರಿ ಮಾಡಕ್ಕೆ ಹಸಿರು ವಲಯ? ಮತ್ತು ಈ ಹೋರಾಟದ ಆರ್ತನಾದ ಏನಿದೆ, ಕಳಕಳಿ ಏನಿದೆ, ಅದನ್ನು ಅರ್ಥ ಮಾಡ್ಕೊಳ್ಳೋ ಕಿವಿಗಳು ಕೇಳಿಸ್ಕೊಳ್ಳಿ. ಆ ಕಿವಿಗಳಿಗೆ ಏನು ಹೇಳ್ತಾ ಇದ್ದೀವಿ? ಎಷ್ಟು ನೀವು ಭೂಮಿ ಇರೋ ರೈತರಿಗೆ ಪರಿಹಾರ ಮಾತಾಡ್ತಾ ಇದ್ದೀರಿ. ಆದರೆ ಭಾರತ ದೇಶದಲ್ಲಿ ಆ 1700 ಎಕರೆ ಜಮೀನೇನಿದೆ, ಅಲ್ಲಿ ಭೂರಹಿತ ರೈತರು ಕೆಲಸ ಮಾಡ್ತಾ ಇದ್ದಾರಲ್ಲ, ಅವ್ರಿಗೇನು ಪರಿಹಾರ ಕೊಡ್ತೀರಿ ನೀವು? ಅಲ್ಲಿ ಬಡವರು ಕೆಲಸ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ರೈತರು ಬೆಳೆಯೋ ತರಕಾರಿಗಳನ್ನು ಇನ್ನೊಂದು ಊರಿನ ರಸ್ತೆಯಲ್ಲಿ ಒಬ್ಬ ಹೆಣ್ಣುಮಗಳು ಮಾರ್ತಾ ಇದ್ದಾಳಲ್ವಾ? ವಾಟ್ ಈಸ್ ದ ಸೋಷಿಯಲ್ ಇಂಪ್ಯಾಕ್ಟ್? ಮತ್ತು ಯಾರೋ ಒಬ್ಬ ಮಂತ್ರಿಗಳು ಹೆಸರು ಹೇಳೋದು ಇಷ್ಟ ಇಲ್ಲ, ನಮ್ಮವ್ರು ಹೋಗಿ ಮಾತಾಡಿದ್ರೆ ನೀವು ಹೀಗೆ ಬಿಟ್ಟರೆ ದೇವನಹಳ್ಳಿ ಏನದು ಸ್ಲಮ್ ಆಗುತ್ತೆ ಅಂತಾರಂದ್ರೆ, ಕ್ಷಮಿಸಿ, ಒಳ್ಳೆಯ ಭೂಮಿಯನ್ನ, ಹಚ್ಚ ಹಸಿರಾದ ಭೂಮಿಯನ್ನು ನೀವು ತಿಂತಾ ಇರೋದ್ರಿಂದ ಬೆಂಗಳೂರು ಸ್ಲಮ್ ಆಗತ್ತೆ. ಅದನ್ನು ಅರ್ಥ ಮಾಡಿ. ಪ್ರಕೃತಿಯ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ ಕೂಡ ತಪ್ಪು ಮಾಡ್ತಾ ಇದ್ದೀವಿ. ಬೆಳೆಯೋದ್ರನ್ನ ನಿಲ್ಲಿಸ್ಬಿಟ್ಟು ಕೊನೆ ಏನು ತಿಂತೀರ್ರಿ? ಹಣ ಹಣ ಅಭಿವೃದ್ಧಿ ಮಾಡಿ ಏನು ತಿಂತೀರಿ? ಸತ್ತ ಮೇಲೆ ನೆತ್ತಿ ಮೇಲೆ ಇಟ್ಕೊಳ್ಳೋಕೆ ₹1 ಬಿಲ್ಲೇ ಅಷ್ಟೇ ಅದು ಹಣ. ರೈತರನ್ನ, ಭೂಮಿಯನ್ನ, ಪರಿಸರವನ್ನ, ಬದುಕನ್ನ ಅವರು ಭೂಮಿ ಕೊಡಲ್ಲ ಅಂತಿದ್ದಾರೆ. ಮತ್ತು ಆ ರೈತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ಸುತ್ತಮುತ್ತಲು ಈ ಥರ ನೀವು ಕಾರಿಡಾರ್ಗಳಿಗೆ ಭೂಮಿ ತಗೊಂಡು ಅದನ್ನು ಮಾರಿ ಆ ದುಡ್ಡು ತಗೊಂಡು ರಸ್ತೆ ಪಾಲ ಇನ್ನು ಮಿಕ್ಕ ರೈತರುಗಳನ್ನ ನೋಡ್ತಾ ಇದ್ದಾರೆ. ನೀವು ಜನಪರವಾಗಿ ಮಾತಾಡ್ತೀರಾ, ಅಲ್ಲಿ ಏನು ಕೆಲಸ ಕೊಡ್ತೀರಿ ನೀವು? ಹೋಗೋ ಕೆಲಸಗಳ ಸೋಷಿಯಲ್ ಇದನ್ನು ಮಾಡಿಲ್ಲ ನೀವು. ಒಂದು ಭೂಸ್ವಾಧೀನ ಪ್ರಕ್ರಿಯೆ ಮಾಡ್ಕೋಬೇಕಾದ್ರೆ ನಾವು ಯಾವ ಥರದ ಇಂಡಸ್ಟ್ರಿಗಳನ್ನ ತಗೊಂಡ್ಬರ್ತಾ ಇದ್ದೀವಿ, ಅದಕ್ಕೆ ಎಷ್ಟು ಭೂಮಿ ಬೇಕು, ಅದನ್ನು ತರಬೇಕಾದ್ರೆ ಇಲ್ಲಿಂದ ಹೋಗೋರು ಬದುಕೇನಾಗುತ್ತೆ, ಅವ್ರಿಗೆ ಪರಿಹಾರ ಏನಾಗಬೇಕು, ಯಾವುದೇ ಪ್ಲ್ಯಾನ್ ಇಲ್ಲ. ಇವತ್ತು ಹೋಗಿ ರಾಜನಾಥ್ ಸಿಂಗ್ ಅವ್ರನ್ನ ಪರ್ಮಿಷನ್ ಕೇಳ್ತಾ ಇದ್ದೀರಾ, ಅವ್ರು ಕೊಡದೇ ಇದ್ರೆ ಯಾಕೆ ಆಕ್ರಮಿಸ್ಕೊಂಡಂಗೆ? ಅಂಡ್ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಪ್ರತಿ ಸಲ ಹೀಗೆ ಆಕ್ರಮಿಸ್ಕೊಂಡು ಯೂಸ್ ಮಾಡದೆ ವಾಪಸ್ ಕೊಟ್ಟಿದ್ದೇ ಇಲ್ವೇ? ಆದ್ದರಿಂದ ಈ ನಾಟಕಗಳು ಮಾಡಬೇಡಿ.
ಇನ್ನೊಂದಷ್ಟು ರೈತರನ್ನ ಹೊಡೆಯೋದು, ಅವ್ರನ್ನ ಕರೆಸಿ ಅವ್ರ ಹತ್ರ ಒಂದು ಪ್ರೆಸ್ ಡೇಟ್ ಕೊಡೋದು, ಅಲ್ಲಿ 3 ಕೋಟಿ ಕೊಡ್ತೀವಿ ಅಂತ ಸುಳ್ಳು ಹೇಳಿ ಅವರನ್ನು ಬೆದರಿಸೋದು, ಅಲ್ಲಿ ನಾವು ಹಸಿರು ವಲಯ ಮಾಡಿಬಿಡಿ, ನಿಮ್ದು 25 ವರ್ಷ ನೀವು ವ್ಯವಸಾಯ ಮಾರಂಗೆ ಇಲ್ಲ, ಆ ಥರದ ರೂಲ್ ತರೋಕ್ಕಾಗದೇ ಇಲ್ಲ, ನೀವು ಮನೆ ಕಟ್ಟಂಗಿಲ್ಲ, ಹಂಗೆಲ್ಲ ತರೋಕ್ಕಾಗಲ್ಲ, ನೀವು ಲಾ ಹಂಗೆಲ್ಲ ಇಲ್ಲ. ಅದು ಈ ಥರದ್ದು ಹೆದರಿಸೋದು, ಈ ಕಡೆಯಿಂದ ಇಲ್ಲಿ ಹೋಗೋದು, ಅಲ್ಲಿ ರಾಜನಾಥ್ ಸಿಂಗನ್ನು ಭೇಟಿ ಮಾಡೋದು, ಈ ನಾಟಕಗಳು ನಮ್ಗೆ ಅರ್ಥ ಅಂದರೆ ನಮಗೆ ಮಾತು ಕೊಟ್ಟು ಒಂದು ಸರ್ಕಾರ ಮನವಿ ಮಾಡಿತು, ಹೋರಾಟ ದೊಡ್ಡದಾಗ್ತಿದೆ ಅಂತ ಗೊತ್ತಾಯಿತು, ನಿಮ್ಮ ಪಕ್ಷಕ್ಕೆ ಹೆಸರು ಕೆಟ್ಟೋಗ್ತಿದೆ ಅಂತ ಗೊತ್ತಾಯಿತು, ನಿಜವಾದ ಪ್ರಾಮಾಣಿಕವಾದ ಹೋರಾಟಗಾರರು ನಾಗರಿಕರು ಈ ರೈತರ ಜೊತೆ ಇದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಟೈಮ್ ತಗೊಂಡು ಮತ್ತೆ ಇದನ್ನು ಮಾಡ್ತೀರಾ? 15ನೇ ತಾರೀಕು ನಿಮ್ಮ ಉತ್ತರ ನಮಗೆ ಗೊತ್ತಿಲ್ಲ, ಆದರೆ ಈ 15ನೇ ತಾರೀಕೊಳಗೆ ನೀವುಗಳು ಮಾಡ್ತಾ ಇರೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಇದನ್ನು ಪ್ರತಿಯೊಬ್ಬ ನಾಗರಿಕರಿಗೆ, ಪ್ರತಿಯೊಬ್ಬ ಮಾಧ್ಯಮದವರ ಮೂಲಕ, ಸಿದ್ದರಾಮಣ್ಣ, ಎಂ ಬಿ ಪಾಟೀಲ್ರೇ, ನಿಮ್ಮ ನಾಟಕ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ನನ್ನಂತೂ ಅನ್ನೋದು ಚೆನ್ನಾಗೇ ಕಾಣುತ್ತೆ, ಯಾಕಂದರೆ ನನ್ನ ಮುಂದೆ ಅಲ್ಲಿ ಆ್ಯಕ್ಟ್ ಮಾಡಬಾರ್ದು, ಗೊತ್ತಾಗ್ಬಿಡುತ್ತೆ ನನಗೆ. ಆದ್ದರಿಂದ ಇದೊಂದು ಎಚ್ಚರಿಕೆ. ಇದು ಇಲ್ಲಿಗೆ ನಿಲ್ಲಲ್ಲ, ಇನ್ನಷ್ಟು ನೋವಾಗಬೇಕು, ಇನ್ನಷ್ಟು ಗಾಯಗಳಾಗಬೇಕು, ಇನ್ನಷ್ಟು ಅಳಬೇಕು. ಅದಕ್ಕೆ ಕಾರಣ ನೀವಾಗ್ತೀರಿ. ನಾವು ತಜ್ಞರು ಹೋಗ್ತೀವಿ, 15ನೇ ತಾರೀಕು ಭೇಟಿ ಮಾಡ್ತೀವಿ, ಆದರೆ ಭೇಟಿ ಮಾಡೋಕ್ಕೆ ಮುಂಚೆ ಮಾಧ್ಯಮಗಳ ಮೂಲಕ ಇವರು ಮಾಡ್ತಿರೋ ನಾಟಕವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಹಳ್ಳಿಗಳಿಗೆ ರಾತ್ರೋರಾತ್ರಿ ಹೋಗಿ ಪುಡಾರಿಗಳು ನೋಡಿ, ಒಂದು ವೇಳೆ ಸರ್ಕಾರ ನಿರ್ಧಾರ ತಗೊಂಡ್ರೂ ಈ ಕಾನೂನು ಪ್ರಕ್ರಿಯೆಯಲ್ಲಿ ನಿಮಗೆ ಜಮೀನು ಬರೋದು ಲೇಟ್ ಆಗುತ್ತೆ ಅಂತ ಭಯ ಹುಟ್ಟಿಸೋದು, ನಿಮ್ಗೆ ಯಾಕೆ ಎಕರೆಗೆ 3 ಕೋಟಿ ಕೊಡ್ತಾರೆ ನಮ್ಮ ಮಾತು ಕೇಳಿ ಅಂತ ಭಯ ಹುಟ್ಟಿಸೋದು, ಹಸಿರು ವಲಯ ಆಗಿಬಿಡುತ್ತೆ, ಆಮೇಲೆ ನೀವು ಮಾರಾಟ ಮಾಡೋಕ್ಕಾಗಲ್ಲ, ಏನು ಮನೆ ಕಟ್ಕೊಳಕ್ಕಾಗಲ್ಲ ಅಂತ ಹೆದರಿಸೋದು, ಅವರೊಳಗೆ ಒಂದು ಗುಂಪನ್ನು ಕರ್ಕೊಂಡು ಬಂದು ಕೂರಿಸಿ, ಇಲ್ಲ ನಮಗೆ ಪರಿಹಾರ ಬೇಕು, ಅಭಿವೃದ್ಧಿಗೆ ನಾವು ವಿರುದ್ಧ ಅಲ್ಲ ಅಂತ ಮಾತಾಡಿಸೋದು. ನಿನ್ನೆ ಆ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ, ಪತ್ರಿಕೆಯವರು ಕೇಳಿದ ಪ್ರಶ್ನೆಗೆ ಅವ್ರಿಗೆ ಉತ್ತರ, ಇಷ್ಟು ದಿನ ಎಲ್ಲಿದ್ರಿ ಈ ಹೋರಾಟದಲ್ಲಿ ಅಂದರೆ ಮಾತಿಲ್ಲ ಅವ್ರ ಹತ್ರ. ಆದ್ದರಿಂದ ಮಾಧ್ಯಮದವರಾದ ನಾವು, ರೈತರಲ್ಲದ ನಾಗರಿಕರಾದ ನಾವು, ಪ್ರಜೆಗಳಾದ ನಾವು ಯಾವಾಗಲೂ ಪ್ರಜಾತಂತ್ರದಲ್ಲಿ ಸರ್ಕಾರವನ್ನ ವಿ ಶುಡ್ ಡಿಕ್ಟೇಟ್ ಟರ್ಮ್ಸ್. ನೀವು ಪ್ರತಿನಿಧಿಗಳಷ್ಟೇ, ಗೆದ್ದು ಆಳಕ್ಕೆ ಬಂದಿರೋ ರಾಜರಲ್ಲ. ಜನಪರವಾಗಿ ಇವತ್ತು ರೈತರ ಹತ್ರ ಬಂದಿದ್ದಾರೆ, ನಾಳೆ ನಮ್ಮ ಹತ್ರ ಬರ್ತಾರೆ. ವಿ ಆಲ್ ಹ್ಯಾವ್ ಟು ಕಮ್ ಟುಗೆದರ್. ಮಾಧ್ಯಮದ ಮೂಲಕ ಜನರಲ್ಲಿ ಹೇಳ್ತಿರೋದು, ಈ ಹೋರಾಟದ ಈ ನಾಟಕಗಳು ತೆರೆ ಹಿಂದೆ ನಡೀತಾ ಇದೆ, ಇದನ್ನು ನಿಮಗೆ ಹೇಳ್ತಾ ನೀವು ಸರ್ಕಾರದ ಮುಂದಿನ ನಿಲುವುಗಳನ್ನು ಜಾಗೃತವಾಗಿ ನೋಡಿ ಈ ಹೋರಾಟದ ಜೊತೆಗಿರಿ. ಆ್ಯಂಡ್ ಸಿದ್ದರಾಮಣ್ಣ, ಇದನ್ನು ನಾವು ಒಪ್ಕೊಳ್ಳಲ್ಲ. ದಯವಿಟ್ಟು ಜನಪರವಾದ, ರೈತಪರವಾದ ನಿರ್ಧಾರವನ್ನು ಈ ಸರ್ಕಾರ ಕೊಡಬೇಕು ಎಂದು ಆಗ್ರಹಿಸುತ್ತಾ ಎಲ್ರಿಗೂ ನನ್ನ ನಮಸ್ಕಾರ. ನಿಧಾನವಾಗಿ 2 ನಿಮಿಷ ಹೇಳಿ ಅಲ್ವಾ? 1700 ಎಕರು ಎಂ ಬಿ ಪಾಟೀಲ್ರು ನನಗೆ ನಿಮ್ಮ ಡಿಫೆನ್ಸ್ ಕಾರಿಡಾರ್ ಮ್ಯಾಪ್ ಹಾಕಿ ಹೇಳಿ ನನಗೆ ಯಾಕೆ ಅಷ್ಟು ಬೇಕು ಅಂತ. ಏನು ಮಾಡ್ಬೇಕು ನಿಮಗೆ? ಅಲ್ವಾ, ಈ ವಿದೇಶಿ ಕಂಪನಿಗಳಿಗೆ, ಬಂಡವಾಳಶಾಹಿಗಳಿಗೆ ಬೆಂಗಳೂರು ಹತ್ರನೇ ಹಾಕಬೇಕು? ಯಾಕಂದ್ರೆ ನೈಟ್ ಲೈಫ್ ಬೆಂಗಳೂರಿನಲ್ಲಿ ಚೆನ್ನಾಗಿದೆ ಅವ್ರಿಗೆ. ಅದರಲ್ಲಿ ಒಂದು 100 ಎಕರೆ ಯೂಸ್ ಮಾಡ್ತಾರೆ, ಮಿಕ್ಕಿದ್ದು ಏನು ಮಾಡ್ತಾರೆ ಅವರು? ಅವ್ರು ಬರೋರಿಗೆ ಒಂದು 5 ಸ್ಟಾರ್ ಹೋಟೆಲ್ ಕಟ್ತಾರೆ. ಆ ಭೂಮಿ ಇವ್ರದ್ದು ಯಾರ್ದು ಆಗಿರುತ್ತೆ. ಅಲ್ಲಿ ಫ್ಲ್ಯಾಟ್ಗಳು, ರೋ ಹೌಸಸ್ ಕಟ್ತಾರೆ. ಯಾಕಂತ ಬರಬೇಕು, ಕೊನೆಗೆ ರೈತರು ಏನಾಗಬೇಕು? ಅಲ್ಲಿರುವ ಅಷ್ಟು ಜನ ರೈತರು ಇವ್ರ ಮನೆ ಕಸ ಮುಸುರೆ ತೊಳೆಯೋದೋ, ಅಥವಾ ರೂಮ್ ನಂಬರ್ 102 ಪ್ಲೀಸ್ ಅನ್ನೋದೋ, ಕಾರು ಓಡಿಸೋದೋ ಮಾಡ್ತಾರೆ ಹೊರತು ಬೇರೆ ಏನೂ ಆಗಲ್ಲ ರೈತರು. ಇದು ಭೂಮಾಫಿಯಾ ನಮಗೆ ಎವಿಡೆನ್ಸ್ ಇಲ್ಲದೆ ಮಾಡ್ತಾ ಹೋಗ್ತಾರೆ. ನನಗೆ ಹೇಳಲೇರಿ ಕೂತ್ಕೊಂಡು 1700 ಎಕರೆ ಜಮೀನಲ್ಲಿ ಇಷ್ಟನ್ನು ಇದನ್ನು ಮಾಡ್ತಾರೆ, ಇಷ್ಟು ಮಾಡ್ತಾರೆ. ಅದರಲ್ಲಿ ಯಾರಾದರೂ ಇವರು ಸಿಕ್ಕಾಕೊಂಡ್ರೆ ಬರ್ತಾರಾ? ಜನರ ಕೋರ್ಟ್ನಲ್ಲಿ ನಿಂತ್ಕೊಳ್ಳಲ್ಲ. ಬಟ್ ನಮ್ಗೆ ಅಲ್ಲಿ ತನಕ ಕಾಯಕ್ಕೆ ಟೈಮ್ ಇಲ್ಲ. ಯಾಕಂದರೆ ಇದು ಜಗಳ ಆಡ್ಬೋದು ನಾವು, ಪ್ರೂವ್ ಮಾಡೋಕ್ಕೆ, ಅದಲ್ಲ ನನ್ನ ಇಂಪಾರ್ಟೆಂಟು. ನಮಗೆ ಇಂಪಾರ್ಟೆಂಟು ಈ 13 ಹಳ್ಳಿಯ ರೈತರು ಏನಿದ್ದಾರೆ, ಅವ್ರ ಕುಟುಂಬಗಳೇನಿದೆ, ಅವ್ರು ಹಾಳಾಗ್ಬಿಡ್ತಾರಲ್ಲ, ಅದನ್ನೇನು ಮಾಡೋದು? ಆ ಗಾಯನ ಮತ್ತೆ ವಾಸಿ ಮಾಡೋಕ್ಕಾಗಲ್ವಲ್ಲ ನಾವು. ಆಗಲಿ ರೀ, ಸತ್ಯಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ.
ನಾನು ಯಾಕೆ ಸತ್ಯ ಹೇಳ್ತೀನಿ, ಅದು ನನಗೊಂದು ನಂಬಿಕೆಯನ್ನು ಕೊಡುತ್ತೆ, ನನ್ನ ಬದುಕಿಗೊಂದು ಅರ್ಥ ಕೊಡುತ್ತೆ. ಇಲ್ಲಿರೋರು ಎಲ್ಲರೂ ಯಾರಿಗೂ ಅಲ್ಲಿ ಭೂಮಿ ಇಲ್ಲ, ಯಾಕೆ ನಿಂತ್ಕೊಳ್ತೀವಿ? ನಮ್ಮ ಇಡೀ ದೇಶ ರಾಜ್ಯದಲ್ಲಿ ಎಲ್ಲೋ ಒಂದು ಅನ್ಯಾಯ ಆದರೂ ಕೂಡ ಅದಕ್ಕೆ ಕಣ್ಣೀರು ಹರಿಸೋ ಒಂದು ಅಂತಃಕರಣ ನಾವು ಬೆಳೆಸ್ಕೋಬೇಕು ಬೇಡೋ ಅಲ್ವಾ? ನೋಡಿ, ಅಲ್ಲ ಹೇಳ್ತೀನಿ ಕೇಳಿ, ನಾನು ಯಾರನ್ನೂ ನಂಬಲ್ಲ. ನಾನು ಅದು ನೋಡಿ, ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಸಜ್ಜನ ಇರ್ಬೋದು. ನನಗೆ ಲಂಕೇಶ್ವರ ಒಂದು ಮಾತು ಹೇಳಿದ್ರು, ಜನ ಮತ್ತು ಮಾಧ್ಯಮ ಯಾವಾಗಲೂ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು ಅಂತ. ನಿನ್ನ ಗೆಳೆಯ ಆಳ್ವಿಕೆಗೆ ಬಂದ್ರೂ ನೀನು ಅವನ ವಿರೋಧ ಪಕ್ಷವಾಗಿರಬೇಕು. ಯಾಕಂದರೆ ನಾವು ಯಾರನ್ನೂ ನಾಯಕನ ನಂಬಲ್ಲ. ಇಲ್ಲ ನಂಗೆ ನಂಬಿಕೆ ಇಲ್ರಿ ಸಿದ್ದರಾಮಯ್ಯನ ಮೇಲೂ, ಅದಕ್ಕೆ ಹೋರಾಟ. ಇಲ್ಲದ್ರೆ ಅವ್ರು ಈ ಉತ್ತರ ಕೊಡ್ತಿರ್ಲಿಲ್ವಲ್ಲ ನಮಗೆ. ನಮ್ಗೆ ಅದು ಬೇಕಾಗಿಲ್ಲ. ನಿಮ್ಮ ಕಷ್ಟಗಳು, ನಿಮ್ಮ ತೊಡಕುಗಳು, ನಿಮ್ಮ ಒತ್ತಡಗಳು ಇರಬೇಕು. ಅನ್ಯಾಯ ಆಗ್ತಾ ಇದೆ, ನಾನು ನಂಬಲ್ಲ. ಅದು 15ನೇ ತಾರೀಕು ಮಾತು ಕೊಟ್ಟು ಹೋಗಿ ರಾಜನಾಥ್ ಸಿಂಗನ್ನು ಮೀಟ್ ಮಾಡಿದ್ಮೇಲೆ ಹೆಂಗೆ ನಂಬೋದು ಹೇಳಿ? ರೈತರು ಕೂಡ ಹೌದು. ಹಂಗೆ ಅಲ್ವಾ, ಎಲ್ಲ ಸರ್ಕಾರಗಳು ಅದೇ ಆಗೈತಲ್ಲ ಇವಾಗ. ಪ್ರಶ್ನೆ ಹೇಳಿದ್ರು, ಕೇಳ್ದಂಗೆ ಮಾಡಿ ಮಾಡ್ದಂಗೆ ಮಾಡಿದ್ರೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಮಾಡ್ತೀರಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ನಮಗೂ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಇದೆ ಅಂತನಾ? ಇದಕ್ಕಿಂತ ಕೆಟ್ಟದಾಗೆಲ್ಲ ಯೋಚನೆ ಮಾಡ್ತೀರಾ ನೀವು? ಅನ್ನಂಗೆ ಅರ್ಥ ಆಗಲ್ಲ ನನಗೆ. ಅಲ್ಲ 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 ಒಂದು ದ್ರೋಹದ ಕಲ್ಪನೆ ಹಿಂಗೆಲ್ಲ ಊಹಿಸೋಕೆ ಸಾಧ್ಯನೇನ್ರಿ? ನಾವು ತಪ್ಪು ಮಾಡಿದೀವಿ ರೀ. ಒಬ್ಬರನ್ನ ಹಿಡಿಸಕ್ಕೆ ಇನ್ನೊಬ್ಬರನ್ನ ಹಚ್ಚೋದು ಪ್ರಯತ್ನ ಮಾಡಿದ್ವಿ. ಅಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅವ್ರನ್ನೂ ಬಿಡ್ತಾ ಇಲ್ಲ ನಾವು ಅಂತ. ಅಡ್ಜಸ್ಟ್ ಪಾಲಿಟಿಕ್ಸು ರಾಜಕೀಯ ಪಕ್ಷಗಳು ನಡೆಯುತ್ತೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇವನ್ ಬಿಲ್ಡಿಂಗ್ನಲ್ಲಿ ಅವ್ನ ಬಾರ್ ಇರುತ್ತೆ. ಜನ ಚಳುವಳಿಗಳು ಹಂಗಿರಲ್ಲ, ರೈತರು ಹಂಗಿರಲ್ಲ, ಕಾರ್ಮಿಕರು ಹಂಗಿರಲ್ಲ, ದಲಿತರು ಹಂಗಿರಲ್ಲ. ಅರ್ಥ ಆಗ್ತಿದೆಯಾ? ನಮ್ಮ ಬದುಕ ಯಾವ ಸರ್ಕಾರ ಬಂದರೂ ನಮ್ಮ ಬದುಕು ಹಿಂಗೆ ಅನ್ನೋ ಪರಿಸ್ಥಿತಿ ಬಂದಿದೆಯಲ್ಲ ಈಗ. ಅಲ್ಲ, ನಿಮ್ಮ ಅನುಮಾನ ಸಹಜ. ನಿಮಗೆ ಅನುಮಾನಿಸುವ ಹಕ್ಕಿದೆ. ಅನುಮಾನ ಪರಿಹಾರವನ್ನು ನಾನು ಮಾಡ್ತಾ ಇದ್ದೀನಿ. ಆ ಥರದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲಿ ನಡೀತಾ ಇಲ್ಲ. ಉತ್ತರ ಕೊಟ್ಟೆ. ಆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇಲ್ಲ ಇಲ್ಲಿ. ಯಾವುದು ಜನಕ್ಕಿದೆ, ಹೋರಾಟಕ್ಕಿದೆ. ಕೇಳಬೇಕು, ಜನರಿಗೋಸ್ಕರನೇ ಮಾತಾಡ್ತಾ ಇರೋದು. ಜನ ಯಾಕೆ ಕೇಳಬೇಕು? ಜನರು ಮಾತು ಅವ್ರು ಕೇಳ್ತಿಲ್ಲ ಅಂತಾನೆ ನಾವು ಮಧ್ಯವರ್ತಿ ಮಾಡ್ತಾ ಇದ್ದೀವಿ. ಮಾಡಬಾರ್ದು ಅಂತೀರಾ? ಚಳವಳಿ ಮಾಡ್ತಾನೆ ಹೋಗ್ಬೇಕು. ನೋಡಿ, ಯಾವತ್ತೂ ಅಲ್ಲಲ್ಲ, ನಾನು ಏನು ಹೇಳ್ತಿದ್ದೀನಿ ಅಂದರೆ, ಹಂಗಲ್ಲ, ಗೆಲ್ತೀರಾ ಅಂತ ಕೇಳ್ತೀರಲ್ಲ, ತಾರ್ಕಿಕ ಅಂತ್ಯ ತಗೊಳ್ತಕ್ಕ ಬಿಡೋದಿಲ್ಲ ಅಂತ ಇದ್ದೀನಿ. ನಮ್ಮದು ಹೋರಾಡ್ತಾನೆ ಇರ್ಬೇಕು ನಾವು, ಅಲ್ವಾ? ಇವತ್ತು ನೋಡಿ, ಆ ಹೋರಾಟ ಅನ್ನೋದು 3 ವರ್ಷಗಳ ಹಿಂದೆ 13 ಹಳ್ಳಿ ರೈತರು ಶುರು ಮಾಡಿದ್ದು. ಅದು ಬೆಳೀತಾ 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 ಇವತ್ತು ರಾಜ್ಯ ಅಷ್ಟೆಲ್ಲ ರಾಷ್ಟ್ರ ತನಕ ತಲುಪ್ತಲ್ಲ. ಅವರುಗಳು ನೀವೇ ಹೇಳ್ದಂಗೆ ಕಾರ್ಪೊರೇಟ್ ತಳ್ತಾನೆ ಇರ್ತಾರೆ. ಬಟ್ ಕೊನೆಗೂ ಭಾರತ ದೇಶದಲ್ಲೋ ಅಥವಾ ಎಲ್ಲ ಪ್ರಪಂಚದಲ್ಲಿ ಗೆದ್ದಿರೋದು ಈ ಥರದ ಹೋರಾಟಗಳು. ನಿರಂತರವಾಗಿ ಹೋರಾಡೋದು. ಅವ್ರು ಹೊಡೆಯೋ ಪ್ರಯತ್ನ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಾರೆ ಅವರು. ಬಟ್ ತಾರ್ಕಿಕ ಅಂತ್ಯಕ್ಕೆ ಹೋಗೋ ತನಕ ನಾವು ಹೋರಾಡ್ತಾನೆ ಇರಬೇಕು. ಮುಂದಿನ ದೇವನಹಳ್ಳಿ ಇವರು ಹೇಳಿದಾಗ ಯಾಕೆ ಬಹಳ ಮುಖ್ಯವಾದ ಚಳುವಳಿ ಅಂದರೆ, ಮುಂದಿನ ಸರ್ಕಾರಗಳು ಕೂಡ ಓಹೋ, ಜನರು, ನಾಗರಿಕರು, ಮಾಧ್ಯಮದವರು ಅವರನ್ನು ಮಾರ್ಕೊಳ್ಳದೆ
ಪ್ರಶ್ನೆ ಕೇಳೋ ಹಂತಕ್ಕೆ ಬಂದಿದ್ದಾರೆ, ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬಂದಾಯಿತು ಅನ್ನೋ ಒಂದು ಭಯವನ್ನಾದರೂ ಇಲ್ಲಿ ನಾವು ಹುಟ್ಟಿಸಲೇಬೇಕು. ಅದು ಚಳುವಳಿಗಳ ಮೂಲಕ ಮಾತ್ರ ಸಾಧ್ಯ. ನಾವು ಕಂಟಿನ್ಯೂ ಮಾಡ್ತೀವಿ, ಇನ್ನೂ ದೊಡ್ಡದು ಮಾಡ್ತೀವಿ. ನೀವು ಸೇರ್ಕೊಳ್ಳಿ ಅಂತ ಇದ್ದೀನಿ. ನಾನು ಬರೀ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಹೇಳ್ತಾರೆ, ನಾಗರಿಕರಿಗೆ ಹೇಳ್ತಾ ಇದ್ದೀನಿ, ಪ್ರಜೆಗಳಿಗೆ ಹೇಳ್ತಾ ಇದ್ದೀನಿ. ಇವತ್ತು ದೇವನಹಳ್ಳಿ, ನಾಳೆ ನೀವು ಅಲ್ವಾ? ನಾವೆಲ್ಲರೂ ಮಾಧ್ಯಮ, ಬಿಕಾಸ್ ನಾವು ಯಾರು ಯಾವುದೇ ಪಕ್ಷದವ್ರು ಅಲ್ವಲ್ಲ. ನಮಗೆ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಓಟ್ ಹಾಕ್ಬೋದು, ಅದು ಅಧಿಕಾರಕ್ಕೆ ಬಂದ ಮೇಲೆ ಅದು ಪಕ್ಷ ಅಲ್ಲ, ಅಧಿಕಾರ ಅದು ಅದನ್ನು ನಾವು ತೊಗೊಂಡು ಬರಬೇಕು. ಜನರಿಗೆ ಹೆದರಬೇಕು ಸರ್ಕಾರಗಳು. ನಂಬಿಕೆ ಬರ್ತಾ ಇಲ್ಲ. ನಾವು ಇಷ್ಟಪಟ್ಟವ್ರೇನೆ, ನಾವು ಪ್ರೀತಿಸಿದವ್ರೇನೆ, ನಮ್ಮ ಜೊತೆ ಇರ್ತಾರೆ ಅಂತ ಅಂದ್ಕೊಂಡವ್ರೇನೆ. ಈ 15 ದಿನ ನೋಡಿದ್ರೆ ಅಪನಂಬಿಕೆ ಬರೋದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ಉತ್ತರ ಕೊಡಲಿ 15ನೇ ತಾರೀಕು. ನಾವು ಅಪನಂಬಿಕೆಯಿಂದ ನೋಡ್ತಾ ಇದ್ದೀವಿ, ನೀವು ಹೇಳಿದ ತಕ್ಷಣ ಸುಮ್ಮನೆ ಕೂತ್ಕೊಂಡು ನಂಬ್ಕೊಂಡು ಕೂತಿದ್ದೀವಿ ಅಂತ ಹೇಳಬಾರ್ದು ಅನ್ನೋಕ್ಕೆ ಕಾರಣಕ್ಕೆ ಈ ಪತ್ರಿಕಾಗೋಷ್ಠಿ ಅಲ್ವಾ? ಅನುಮಾನ ಇದೆ ಅಲ್ವಾ? ನಾವು ದೇವನಹಳ್ಳಿ ರೈತರಿಗೆ ನ್ಯಾಯ ನೋಡೋಣ, ಅದು ಆಮೇಲಿನ ವಿಷಯ. ಅಲ್ಲಲ್ಲ, ಬೇಡ ಬೇಡ, ಅಲ್ಲ ಅಲ್ಲ, ಲೆಟ್ ಅಸ್ ನಾಟ್ ಫೋಕಸ್. ಅದಕ್ಕೆ ಹೊಸ ಪಕ್ಷ ಬಿಡಲ್ಲ, ಪ್ರಿಮೆಚ್ಯೂರ್, ಟೂ ಅರ್ಲಿ. ಅದು ತಾನಾಗಿ ಹುಟ್ಬೋದು, ಯಾರ್ದು ಯಾಗುತ್ತ, ನಾವಲ್ಲ. ಅದು ಜನರಿಂದ ಯಾರೋ ಒಬ್ರು ಹುಟ್ಬೋದು ಅಲ್ವಾ? ಅದು ನಮಗಲ್ಲ, ಇವಾಗಿನ ಇಶ್ಯೂ ಅದಲ್ಲ ನಮಗೆ. ಅಲ್ಲ, ಈಗ ಅದು ಇಶ್ಯೂ ಅಲ್ಲ, ನಾವು ಡೈವರ್ಟ್ ಮಾಡೋದು ಬೇಡ ಅಂತೀನಿ. ನಮ್ಮ ಫೋಕಸ್ ದೇವನಹಳ್ಳಿ. ಅವ್ರೇನು ಕೇಳ್ತಾರೆ ರವಿ ಅವರೇ, ಅವ್ರೇನು ಅಷ್ಟೊತ್ತಿಂದ ಕೇಳ್ತಾರೆ. ಅಂದರೆ ಈ ರಾಜಕಾರಣಿಗಳ ಮಾತುಗಳಿದೆಯಲ್ಲ, ಅದು ಭಾಳ ಹೆದರಿಕೆ ಹುಟ್ಟಿಸುತ್ತೆ. ಅವರು ಚನ್ನರಾಯಪಟ್ಟಣ ಆಮೇಲೆ ಸುತ್ತಮುತ್ತಲು ಅಂತಿದ್ದಾರೆ. ಅದ್ರ ತುಂಬ ಕ್ಲೀನಾಗಿ ದೇವನಹಳ್ಳಿ ಅಂತ ಹೇಳಿರಲ್ಲ, ಈ 1700 ಎಕರೆ ಅಂತ ಹೇಳಿರಲ್ಲ, ಆ ಏರಿಯಾ ಹೇಳಿದ್ದಾರೆ. ನೋವು ತಿಂತಿರೋ ರೈತರು, ನಮ್ಗೆ ಆತಂಕ ಆಗುತ್ತಾ ಇಲ್ವೋ? ಅದನ್ನ ಹೇಳ್ಬೋದಿತ್ತಲ್ಲ ಅದರೊಳಗೆ. ದೇವನಹಳ್ಳಿ ಬಿಟ್ಟು ಅಲ್ಲಿ ಅದನ್ನ ರಾಜನಾಥ್ ಸಿಂಗ್ ಅವ್ರ ಹತ್ರ ಹೋಗಿ, ನಾವು ಆ ಕಡೆ ಬೇಕು, ಈ ರೈತರು ಹೋರಾಟ ಆಗ್ತಿದ್ರು, ನಾವು ಅದನ್ನು ರೈತರ ಪರವಾಗಿ ಮಾಡ್ತಾ ಇದ್ದೀವಿ, ಬೇರೆ ಇನ್ನೊಂದಷ್ಟು 9,000 ಎಕರೆ, ಇನ್ನೊಂದು 4-5,000 ಎಕರೆ ನಮ್ಮ ಹತ್ರ ಇದೆ, ಅಲ್ಲಿ ಪರ್ಮಿಷನ್ ಕೊಡಿದ್ರೆ ಡೈರೆಕ್ಟಾಗಿ ಹೇಳ್ಬೋದಿತ್ತಲ್ಲ. ಅಡ್ಗೋಡೆ ಮೇಲೆ ದೀಪ ಯಾಕೆ ಅಂತೀನಿ ನಾನು. ಸೊ ವಾಟ್ ಈಸ್ ಹ್ಯಾಪನಿಂಗ್ ಈಸ್, ಅಲ್ಲ, ಯಾಕೆಂದ್ರೆ ಇವರನ್ನು ಅನುಮಾನದಿಂದ ನೋಡ್ತಾ ಇರೋದ್ರಿಂದ, ಇಷ್ಟು ವರ್ಷಗಳಾದ ಮೇಲೂ ಕೂಡ MB ಪಾಟೀಲ್ರ ಮಾತುಗಳನ್ನು, ಅವ್ರ ಮಂತ್ರಿಗಳ ಮಾತುಗಳನ್ನು ಕೇಳ್ತಾ ಇರಬೇಕಾದ್ರೆ ಅವ್ರು ಹಠ ಹಿಡ್ಕೊಂಡು ಕೂತಿರೋದು ನೋಡ್ತಿದ್ರೆ, ನಮ್ಮ ಚಳುವಳಿಗಾರರನ್ನು ನೀವು ಯಾಕೆ ಚಳುವಳಿ ಮಾಡ್ತೀವಿ, ಅಲ್ಲೋಗಿ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ, ಆದರೆ ಬಿಟ್ವೀನ್ ದ ಲೈನ್ಸ್ ನಾವು ಆತಂಕದಲ್ಲಿದ್ದೀವಲ್ಲ. ಸೊ ಇಟ್ ಇಟ್ ಗೋಯಿಂಗ್ ದೇರ್, ಅಲ್ಲಿಂದ ಬಂದ್ಬಿಡ್ತು ಅಂದ್ಬಿಟ್ರೆ. ಸೊ ಅದಕ್ಕೆ ಮುಂಚೆನೇ ನಾವು ವಿ ಆರ್ ಅವೇಕ್ ಅಂಡ್ ವಿ ಆರ್ ಸೀಯಿಂಗ್ ಯು, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಬೇಕು ಬೇಡ ಮಾಧ್ಯಮದ ಮೂಲಕ. ಅವರು ಮಾಧ್ಯಮಗಳ ಮೂಲಕ ಗ್ರೀನ್ ಮಾಡ್ತೀವಿ ಅಂತ ಕಳಿಸೋದು ಸರ್ಕಾರ ಹೇಳಲೇ ಇಲ್ಲ. ಬಟ್ ಈ ಸರ್ಕಾರಗಳು ಏನು ಮಾಡುತ್ತವೆ, ಅವರಿಗೆ ಪರಿಚಯವಾದ 2 ಮಾಧ್ಯಮಗಳು ಲೀಕ್ ಮಾಡಿಬಿಡೋದು, ಅದು ಜನತಾ ಒಂದು ಸೋಷಿಯಲ್ ಡೊಮೇನ್ನಲ್ಲಿ ಬಿಟ್ಬಿಡೋದು, ಆಮೇಲೆ ಅದರ ರಿಯಾಕ್ಷನ್ಗಳು ತಗೊಳ್ಳೋದು. ಈ ರಾಜಕಾರಣಗಳೆಲ್ಲ ನಮ್ಗೆ ಗೊತ್ತು, ಹೋರಾಟಗಳು ಮಾಡಿರೋದ್ರಿಂದ. ಅದಕ್ಕೆ ವಿ ಆರ್ ಲಿಟಲ್ ವರಿಡ್, ವಿ ಆರ್ ಸ್ಕೆಪ್ಟಿಕಲ್ ಅಬೌಟ್ ಇಟ್. ಇಲ್ಲ, ಮೊನ್ನೆ MB ಪಾಟೀಲ್ರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕೆ ಮಾಧ್ಯಮಕ್ಕೆ ಮಾತಾಡುವಾಗ ಹೇಳಿದ್ದಾರೆ, ನಾವಿಲ್ಲಿ ಡಿಫೆನ್ಸ್ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಈ ದೇವನಹಳ್ಳಿ ಹೋರಾಟ ನಡೀತಿದೆಯಲ್ಲ ಅಂತ ಪತ್ರಿಕೆಯವ್ರು ಕೇಳಿರೋ ಪ್ರಶ್ನೆಗೆ ನಾವಿಲ್ಲಿ ಡಿಫೆನ್ಸ್ ಕಾರಿಡಾರ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಅವ್ರ ಎಕ್ಸ್ ಅಕೌಂಟಲ್ಲಿದೆ. ಅದು ಆದರೆ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಹೇಳಿದ್ರಿ ಅವರು, ಇಲ್ಲಾಂದ್ರೆ ಆಂಧ್ರಕ್ಕೆ ಹೋಗ್ಬಿಡ್ತಾರೆ, 99 ಪೈಸೆಗೆ 1 ಎಕರೆ ಜಮೀನು ಕೊಡ್ತಾರೆ, ಆಂಧ್ರವ್ರು ಕಾಯ್ಕೆ ಕುಂತಿದ್ದಾರೆ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಮುಂದೆ ಅವರು ಮನವಿ ಸಲ್ಲಿಸಿದ್ದಾರೆ. ಅಂದರೆ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಈ ರಾಜ್ಯದ ಇಂಡಸ್ಟ್ರಿಯಲ್ ಮಂತ್ರಿ ಇಲ್ಲಿ ಮಾಡ್ತೀವಿ ಅನ್ನೋ ಉದ್ದೇಶವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ದಟ್ ಇಸ್ ಎ ವೆರಿ ಡೌಟ್ಫುಲ್ ಒಂದು. ಮತ್ತು ನಮ್ಮ ಪ್ರಶ್ನೆ ಮಾಡ್ತಿದ್ರು, ಅವ್ರು ಕೇಳಿದ್ರಲ್ಲ, ಕಾಂಗ್ರೆಸ್ ಒಳಗೆ ಲೋಹಿಯಾ ಅಂಥವ್ರು, JP ಅಂಥವ್ರು, ಆಚಾರ್ಯ ನರೇಂದ್ರ ದೇವಿ ಅಂಥವ್ರು, ಸಮಾಜವಾದಿ ಕಾಂಗ್ರೆಸ್ ಇತ್ತು, ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ತಿದ್ರು.
ಸ್ವತಂತ್ರ ಬಂದು ನೆಹರು ಅಧಿಕಾರಕ್ಕೆ ಹೋದ್ಮೇಲೆ ಅವರು ನಾವು ಈ ಪಕ್ಷದ ವಿರುದ್ಧ ವಿರೋಧ ಪಕ್ಷವಾಗಿ ಮಾಡ್ತೀವಿ ಅಂತ ಸಮಾಜವಾದಿ ಪಾರ್ಟಿ ಕಟ್ಟಿದ್ರು. ನಮ್ಮ ಸಂಯುಕ್ತ ಹೋರಾಟದ ಚಳವಳಿಗಳದ್ದು ಆ ಪರಿಸ್ಥಿತಿ ಹಿನ್ನೆಲೆದೀವಿ. ನಾವು ಇವತ್ತಿಗೂ ಕೂಡ ಕೋಮುವಾದಿಗಳು ವಿರೋಧನೆ, ಫ್ಯಾಸಿಸ್ಟ್ಗಳು ವಿರೋಧನೆ, ನಾವು ಅದನ್ನು ವಿರೋಧ ಮಾಡಿದ್ದೀವಿ. ಈ ಪಕ್ಷ ಅಧಿಕಾರಕ್ಕೆ ಬಂದಿದೆ, ನಮ್ಮೆಲ್ಲರ ಶ್ರಮದಿಂದ ನಾವು ಪರೋಕ್ಷವಾಗಿ ಮಾಡಿರ್ಬೋದು, ಪ್ರತ್ಯಕ್ಷವಾಗಿ ಮಾಡಿರ್ಬೋದು, ಅಥವಾ ಒಂದು ಪಕ್ಷ ಸೋಲಿ ಅಂತ ಹೋಗಿರೋ ಇನ್ನೊಂದು ಪಕ್ಷಕ್ಕೆ ಬೆಂಬಲ ಕೊಡದೇ ಇರ್ಬೋದು. ನಾವು ಸಂಯುಕ್ತ ಹೋರಾಟದಲ್ಲಿ ನಾನು ಸಂಚಾಲಕನಾಗಿ ನಾವೆಲ್ಲ ಒಂದು ವರ್ಕ್ಶಾಪ್ ಮಾಡಿ ಒಂದು ಸೆಮಿನಾರ್ ಮಾಡಿದಾಗ ಮತ್ತು ಒಂದು ಸಮಾವೇಶ ಮಾಡಿದಾಗ ಈಗ ಇದ್ರ ಮೇಲೆ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ನಮ್ಮದು ಆದ್ಯತೆ. ಇವತ್ತು BJP ರೈತ ವಿರೋಧಿ ಆಗಿತ್ತು, ಕೋಮುವಾದಿ ಆಗಿತ್ತು, ಅದು ಸೋಲ್ಸೋಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಇದು ನಮ್ಮ ಪರ ಇರುತ್ತೆ ಅಂತ ನಮಗೆ ಕಿಂಚಿಂತೂ ನಂಬಿಕೆ ಇಲ್ಲ. ಈ ಪಕ್ಷದ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು ಅನ್ನೋದನ್ನ ನಾವು ರೆಸಲ್ಯೂಷನ್ ಮಾಡಿದ್ದೀವಿ. ಇವ್ರು ತಪ್ಪುಗಳು ಹೇಳ್ತಾ ಇದ್ದೀವಿ, ಒತ್ತಾಯವೂ ಮಾಡ್ತೀವಿ, ಆಗ್ರಹವೂ ಮಾಡ್ತೀವಿ, ಬೀದಿಗೂ ಇಳಿದಿದ್ದೀವಿ. ಅಂದರೆ ನಾವು ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಸಂಬಂಧಗಳನ್ನ ಪರೋಕ್ಷವಾಗಲೋ ಪ್ರತ್ಯಕ್ಷವಾಗಲೋ ಸಿಂಪತಿ ಇಟ್ಕೊಂಡಿಲ್ಲ. ಆ ಡೌಟ್ ಬೇಡ ಪತ್ರಕರ್ತರಿಗೆ. ಅದಿದ್ದಿದ್ರೆ ಇಲ್ಲೆಲ್ಲರೂ ಕೂತ್ಕೊಂಡು ನಾವು ಮತ್ತೆ ಈ ರೈತ ಚಳವಳಿ ವೀಕ್ ಆಗಿದೆ ಅಂತ ಹೇಳಿದ್ರು ರವಿಯವರು. ವೀಕ್ ಆಗಿಲ್ಲ. ಜನಾಂದೋಲನಗಳ ಒಂದು ರೈತ ಆಂದೋಲನ, ಪ್ರಪಂಚದ ರೈತ ಆಂದೋಲನ ಮೆಚ್ಚುವಂಥದ್ದು ನಡೆದಿದೆ 541 ಸಲ ಮುಂದೆ 80. ಇವತ್ತು ಕರ್ನಾಟಕದಲ್ಲಿ ರೈತರ ಇಶ್ಯೂಗೋಸ್ಕರ ಜನ ಚಳವಳಿ ಗಟ್ಟಿಯಾಗಿದೆ ಅಂತ ನಾವು ಭಾವಿಸ್ಬೇಕು. ಅದು ನಿಮ್ಮ ಕ್ಲಾರಿಫಿಕೇಶನ್. ಅವ್ರ ಬಂಡವಾಳ ಬಯಲಾಗಿದೆಯಲ್ಲ, ನಾಳೆ ಯಾವ್ದಾದ್ರು ವೇದಿಕೆಯಲ್ಲಿ ಅವ್ರು ಹೇಳಿದ್ರೆ ನೀವು ಕೇಳಬೇಕು, ಜನ ಕೇಳಬೇಕು, ರೈತರು ಕೇಳಬೇಕು, ಇಳಿದ್ಯಪ್ಪ ನೀನು ಅಂತ ಅಷ್ಟೇ. ಸರಿಯಾಗಿ ಕೇಳಿಸ್ತಾ ಇಲ್ಲ. ಕಿತ್ಕೊಳ್ಳೋಕೆ ಬಿಡಲ್ಲ, ಅವರಿಂದ ಆಗದೇ ಇಲ್ಲ, ಅವರಾಗಿ ಬಿಟ್ಕೊಟ್ರೆ ಒಳ್ಳೇದು. ಇದು ಬಹಳ ದೊಡ್ಡ ಹೋರಾಟ ಆಗತ್ತೆ ಇದು. ಬಿಕಾಸ್ ದೇ ಹ್ಯಾವ್ ನೋ ರೈಟ್ ಟು ಟೇಕ್ ಇಟ್. ಮೊದಲು ನಾವು ಯಾವಾಗಲೂ ಸುಮ್ಮನೆ ಮನವಿ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಕೇಳ್ಕೊಳ್ತೀವಿ, ಕಿತ್ಕೊಳ್ಳೋಕ್ಕಾಗಲ್ಲ. ಅದು ತುಂಬ ಕ್ಲಿಯರ್ ಆಗಿರಲಿ. ಕಿತ್ಕೊಳ್ಳೋಕ್ಕಾಗಲ್ಲ, ಕಿತ್ಕೊಳ್ಳೋಕೆ ಬಿಡಲ್ಲ. ಅಲ್ಲ ಅವ್ರು ಕೇಳಿದ ಪ್ರಶ್ನೆಗೆ ನೋಡಿ, ಅದು ಮೊದಲು ಇಂದು ಬೇರೆದೆಲ್ಲ ಹೋಗ್ತಾ ಹೋದರೆ ಡಿವಿಯೇಟ್ ಆಗ್ತಾ ಇದೆ. ದೇವನಹಳ್ಳಿ ಹೋರಾಟ ಇದು ಇನ್ನು ಬೇರೆ ಬೇರೆ ಪರಿಣಾಮಗಳು ಮತ್ತು ಇದು ಬೇರೆ ಬೇರೆದಕ್ಕೆ ಸ್ಫೂರ್ತಿ ಆಗುತ್ತೆ. ಬಿಕಾಸ್ ದ ಲಾಟ್ ಆಫ್ ಅದರ್ ಇಶ್ಯೂಸ್ ನಾವು ಅದನ್ನು ಅಡ್ರೆಸ್ ಮಾಡಬೇಕಾಗಿದೆ. ಬಟ್ ಅದು ದೇವನಹಳ್ಳಿಯಿಂದ ಶುರುವಾಗಬೇಕಾಗಿದೆ. ಸೊ ದೇವನಹಳ್ಳಿ ಹೋರಾಟದಲ್ಲಿ ನಾವು ಈಗ ಸಕ್ರಿಯವಾಗಿದ್ದೀವಿ, ಅದನ್ನು ಫೋಕಸ್ ಮಾಡ್ಕೊಂಡಿದ್ದೀವಿ. ಅದನ್ನು ಮಾಡೋದಕ್ಕೆ ಅವ್ರು ಮಾಡ್ತಿರೋ ನಾಟಕಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. 15ಕ್ಕೆ ನೋಡೋಣ ಅಲ್ವಾ? ಐ ಥಿಂಕ್ ದಿಸ್ ಇಸ್ ಎನಫ್. ಸರ್ಕಾರದ ವಿರುದ್ಧ ಇದೀವಿ, ಅದು BJPನೋ ಕಾಂಗ್ರೆಸ್ಸೋ, ದೇವನಹಳ್ಳಿ ವಿಷಯ ಮಾತಾಡೋಣ ಅಲ್ವಾ? ಥ್ಯಾಂಕ್ ಯು ಸೋ ಮಚ್.